ಕಾವೇರಿ ನೀರು ಬಿಡುಗಡೆ ಆದೇಶಕ್ಕೆ ಕರ್ನಾಟಕ ಹೋರಾಟ ಮಾಡ್ತಾ ಇದೆ. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಈಗ ಮೇಲ್ಮನವಿ ಸಲ್ಲಿಸೋಕೆ ನಿರ್ಧಾರವನ್ನ ಮಾಡಿರುವಂತದ್ದು. ಸಿಎಂ ಹಾಗೆ ಜಲಸಂಪನ್ಮೂಲ ಸಚಿವರ ಜೊತೆ ಮಹತ್ವದ ಸಭೆ ನಡೀತಾ ಇದೆ. ಎಸ್ಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ದೆಹಲಿ ಭೇಟಿ ವೇಳೆ ಡಿಕೆ ಶಿವಕುಮಾರ್ ಮಹತ್ವದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾವೇರಿ ನೀರು ಬಿಡುಗಡೆ ಆದೇಶಕ್ಕೆ ಕರ್ನಾಟಕ ಹೋರಾಟವನ್ನ ಮಾಡ್ತಾ ಇದೆ. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಈಗ ಮೇಲ್ಮನವಿ ಸಲ್ಲಿಸೋಕೆ ನಿರ್ಧಾರ ಮಾಡಿರುವಂತದ್ದು. ಸಿಎಂ ಡಿಕೆ ಶಿವಕುಮಾರ್ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಇವಾಗ ಮಹತ್ವದ ಸಭೆಯನ್ನ ಮಾಡ್ತಾ ಇದ್ದಾರೆ. ದೆಹಲಿ ಭೇಟಿ ವೇಳೆ ಡಿಕೆ ಶಿವಕುಮಾರ್ ಮಹತ್ವದ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಕಾನೂನು ಹೋರಾಟಕ್ಕೆ ಕರ್ನಾಟಕ ಸಜ್ಜು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸೋಕೆ ನಿರ್ಧಾರ ಮಾಡಿದ್ದೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯ ಅಧಿಕಾರಿಗಳೊಂದಿಗೆ ಸುದೀರ್ಘ ಚರ್ಚೆ ಬಳಿಕ ಸಿಎಂ ಈ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಕಾವೇರಿ ನೀರು ಚರ್ಚೆಗೆ ತಮಿಳುನಾಡು ಸಿಎಂ ಬರ್ತಾರೆ ಅಂತಲೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಕಾನೂನು ತಜ್ಞರೊಂದಿಗೆ ಸರ್ಕಾರದ ಸಮಾಲೋಚನೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಿದೀವಿ ಅಂತ ಹೇಳಿದ್ದಾರೆ. ಸೊ ಫೈನಲಿ ಡಿಕೆ ಶಿವಕುಮಾರ್ ಕನ್ನಡಿಗರ ಒಂದು ಮನವಿಗೆ ಜೊತೆಗೆ ಕನ್ನಡ ಪರ ಸಂಘಟನೆಗಳು ರೈತರ ಮನವಿಗೆ ಮನಸೋತಂತಿದೆ. ಹಾಗಾಗಿ ಕನ್ನಡಿಗರು ಏನು ಹೋರಾಟ ಮಾಡ್ತಿದ್ದಾರೆ, ನಮ್ಮಲ್ಲಿ ನೀರಿಲ್ಲ, ಹಾಗಾಗಿ ನಾವು ತಮಿಳುನಾಡಿಗೆ ಹರಿಸೋದಕ್ಕೆ ಬಿಡಲ್ಲ, ಮುಖ್ಯಮಂತ್ರಿಗಳು ಈ ವಿಚಾರ ಕುರಿತಂತೆ ಯೋಚನೆ ಮಾಡಿ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಏನು ಹೇಳಿಕೆ ಕೊಡ್ತಾ ಇದ್ರಲ್ಲ, ಸೊ ಆ ಎಲ್ಲ ಹೇಳಿಕೆಗಳಿಗೆ ಸಿಎಂ ಬದ್ಧರಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಮುಖ್ಯಮಂತ್ರಿಯವರು ಮತ್ತೆ ಜಲಸಂಪನ್ಮೂಲ ಸಚಿವರ ಜೊತೆ ಈಗ ಮಹತ್ವದ ಸಭೆ ಕೂಡ ಆಗಿದೆ. ಮತ್ತೊಂದು ಕಡೆಗೆ ದೆಹಲಿ ಭೇಟಿ ವೇಳೆ ಡಿಕೆ ಶಿವಕುಮಾರ್ ಈಗ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಕಾನೂನು ಹೋರಾಟಕ್ಕೆ ಕರ್ನಾಟಕ ಸಜ್ಜಾಗಿದೆ ಅಂತ ಸಿಎಂ ಈಗ ಹೇಳಿಕೆ ಕೊಟ್ಟಿರುವಂತದ್ದು. ಅಂದ್ರೆ ಈಗ ತಮಿಳುನಾಡು ನಮಗೆ ನೀರು ಬಿಡಿ ಅಂತ ಮನವಿ ಸಲ್ಲಿಸಿದೆಯಲ್ಲ, ನಾವು ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಕರ್ನಾಟಕದ ಜಲಾಶಯಗಳಲ್ಲಿ ನೀರಿಲ್ಲ, KRS ನಲ್ಲೂ ಕೂಡ ನೀರಿಲ್ಲ. ಹಾಗಾಗಿ ಆ ನೀರನ್ನ ನಿಮಗೆ ಹೆಂಗ್ ಬಿಡೋದಕ್ಕೆ ಸಾಧ್ಯ, ಬಿಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕಾನೂನು ಹೋರಾಟಕ್ಕೆ ನಮ್ಮ ಕರ್ನಾಟಕ ಸಿದ್ಧ ಇದೆ ಅಂತ ಡಿಕೆ ಶಿವಕುಮಾರ್ ಅವರು ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಪ್ರಶ್ನಿಸಿ ಈಗ ಮೇಲ್ಮನವಿ ಸಲ್ಲಿಸೋಕೆ ನಿರ್ಧಾರ ಕೈಗೊಂಡಿದ್ದಾರಂತೆ. ಹಾಗಾಗಿ ಸುದೀರ್ಘವಾಗಿ ಅಧಿಕಾರಿಗಳ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ತೀವಿ ಅಂತಲೂ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಕಡೆಗೆ ಕಾವೇರಿ ನೀರು ಚರ್ಚೆಗೆ ಸಂಬಂಧಪಟ್ಟಂತೆ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಅವರು ಕೂಡ ಕರ್ನಾಟಕಕ್ಕೆ ಬರ್ತಿದ್ದಾರೆ. ಹಾಗಾಗಿ ಅವರು ಬಂದ ನಂತರದಲ್ಲಿ ಕಾನೂನು ತಜ್ಞರೊಂದಿಗೆ ಕುತ್ಕೊಂಡು ಈ ಸರ್ಕಾರದ ಸಮಾಲೋಚನೆಗಳನ್ನ ನಡೆಸುವಂತಹ ಸಿದ್ಧತೆ ದಟ್ಟವಾಗಿದೆ. ಯಾಕಂತಂದ್ರೆ ಈಗ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಿ ಅಂತ ಹೇಳಿರುವಂತದ್ದು ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಅವರು. ಈಗ ನಮ್ಮ ಹತ್ರ ನೀರಿಲ್ಲ, ಸೊ ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿ ನಾವು ಡೈರೆಕ್ಟ್ ಆಗಿ ಹೇಳೋಕೆ ಸಾಧ್ಯ ಆಗಲ್ಲ. ಹಾಗಾಗಿ ಒಂದಷ್ಟು ಕಾನೂನು ಯೋಚನೆಗಳ ಮುಖಾಂತರ ಹೋಗ್ಬೇಕಾಗುತ್ತೆ, ಕಾನೂನಿನ ಅಸ್ತ್ರ ತೆಗೆದುಕೊಂಡು ಉತ್ತರ ಕೊಡ್ಬೇಕಾಗುತ್ತೆ ಅವರಿಗೆ. ಆ ಒಂದು ಪರಿಸ್ಥಿತಿಯಲ್ಲಿ ಸದ್ಯ ತಜ್ಞರ ಜೊತೆಗೆ ಸಭೆಯನ್ನ ನಡೆಸಿ ಈಗ ಜೋಸೆಫ್ ವಿಜಯ್ ಅವರು ಕೂಡ ನಾವು ಕರ್ನಾಟಕಕ್ಕೆ ಬರ್ತೀವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಬೆಂಗಳೂರಿಗೆ ಬಂದ ನಂತರದಲ್ಲಿ ಒಂದ್ ಕಡೆಗೆ ತಮಿಳುನಾಡು ಸಿಎಂ ಅವರು ಹಾಗೆ ಕಾನೂನು ತಜ್ಞರು ಮತ್ತೆ ಜಲಸಂಪನ್ಮೂಲ ಸಚಿವರು ಹಾಗೆ ಡಿಕೆ ಶಿವಕುಮಾರ್ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಜೊತೆಗೆ ಕೂತ್ಕೊಂಡು ಸಮಾಲೋಚನೆ ನಡೆಸುವಂತಹ ಸಾಧ್ಯತೆ ಇದೆ. ಜೊತೆಗೆ ಕರ್ನಾಟಕದ ಜಲಾಶಯದಲ್ಲಿ ಸದ್ಯ ಇರುವಂತಹ ಪರಿಸ್ಥಿತಿಯನ್ನ ತಿಳಿ ಹೇಳುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಹೋಪ್ಫುಲಿ ಇವಾಗಿರುವಂತಹ ಪರಿಸ್ಥಿತಿಯನ್ನ ತಿಳಿಸಿ ಹೇಳಿದ್ರೆ ತಮಿಳುನಾಡು ಸಿಎಂ ಅವರು ಒಪ್ಕೊಳ್ಬಹುದು ಅನ್ನುವಂತಹ ಒಂದು ಆಲೋಚನೆ ಇರುವಂತದ್ದು. ಹಾಗಾಗಿ ಒಪ್ಕೊಂಡ್ರೆ ಬಹಳ ಒಳ್ಳೆಯದು. ಕನ್ನಡಿಗರಿಗೆ ಇರುವಂತಹ ನೀರನ್ನ ಜಾನುವಾರು ಎಲ್ಲರೂ ಕೂಡ ಬಳಸ್ಕೋಬಹುದು. ಇಲ್ಲ ನಮಗೆ ನೀರು ಬೇಕೇ ಬೇಕು ಅಂತ ಒಂದ್ ವೇಳೆ ತಮಿಳುನಾಡು ಸಿಎಂ ಪಟ್ಟು ಹಿಡಿದ್ರೆ ಕಾನೂನು ತಜ್ಞರು ಇದಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ, ಅಥವಾ ಇಲ್ಲದ ನೀರನ್ನ ಬೇರೆ ಯಾವ ಮಾರ್ಗವಾಗಿ ತಂದು ತಮಿಳುನಾಡಿಗೆ ಹರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಬಹಳ ಕುತೂಹಲ ಕೆರಳಿಸಿರುವಂತದ್ದು ಸದ್ಯ ಡಿಕೆ ಶಿವಕುಮಾರ್ ಅವರು ಕಾನೂನು ತಜ್ಞರೊಂದಿಗೆ ಸರ್ಕಾರದ ಸಮಾಲೋಚನೆಯನ್ನ ನಡೆಸೋದು, ಜೊತೆಗೆ ಕರ್ನಾಟಕಕ್ಕೆ ಸಿಎಂ ವಿಜಯ್ ಬರ್ತಾ ಇರುವಂತದ್ದು.